ಅವನೇ ಮುಂದೆ ಬಿಡು ಮಲ್ಲಪ್ಪ ಇಲ್ಲಿ ಇಲ್ಲಿ ಆತಾರಲ್ಲ ಸರ್ ಬ್ಯಾಟ್ರಿ ಕೊಡು ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ಸ್ನೇಹಿತರೆ, ಇತ್ತೀಚೆಗಂತೂ ನಮ್ಮ ಸಮಾಜದಲ್ಲಿ ಅದು ಏನು ನಡೀತಾ ಇದೆ ಎನ್ನುವಂತ ಪ್ರಶ್ನೆ ಈ ಸದ್ಯಕ್ಕೆ ಹುಟ್ಟಿಕೊಳ್ತಾ ಇದೆ. ಕಾರಣ ಏನು ಅಂತಂದ್ರೆ, ಎಲ್ಲೆಂದರಲ್ಲಿ ಬೇರೆ ಬೇರೆ ರೀತಿಯಾದಂತಹ ಅನುಮಾನಾಸ್ಪದ ಸಾವುಗಳು ಕೂಡ ಕಾಣಿಸ್ಕೊಳ್ತಾ ಇದ್ದಾವೆ. ಅದಕ್ಕೆಲ್ಲದಕ್ಕೂ ಕೂಡ ಕಾರಣ ಏನು ಬೇಕಾದ್ರೂ ಇರಬಹುದು. ಇಂಥದ್ದೇ ಒಂದು ಘಟನೆ ಬಾಗಲಕೋಟೆ ಜಿಲ್ಲೆ ಒಂದು ಹಳ್ಳಿಯಲ್ಲಿ ನಡೆದಿರುವಂತದ್ದು. ಯಾರು ಕೂಡ ಊಹೆ ಮಾಡಿಕೊಂಡಿರಲಿಲ್ಲ ಮತ್ತು ಆ ಗ್ರಾಮದಲ್ಲಿಯೂ ಕೂಡ ಈವರೆಗೂ ಈ ರೀತಿಯಾದಂತಹ ಘಟನೆಯೂ ಕೂಡ ನಡೆದಿರಲಿಲ್ಲ. ಜೊತೆಗೆ ಆ ಗ್ರಾಮದ ಅಥವಾ ಆ ಒಂದು ಗ್ರಾಮಕ್ಕೆ ಸಂಬಂಧಪಟ್ಟಿರುವಂತಹ ದೇಹವು ಅದಾಗಿರ್ಲಿಲ್ಲ. ಸೊ ಏನಿದು ಪ್ರಕರಣ ಅಂದಾಗ ಏನಿದು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಮಾಹಿತಿಯನ್ನ ಗಮನಿಸ್ತಾ ಹೋಗೋಣ. ಸ್ನೇಹಿತರೆ, ಸಾಧ್ಯವಾದ್ರೆ ವಿಡಿಯೋನ ಕೊನೆವರೆಗೂ ನೋಡಿ. ನೀವೇನಾದ್ರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದ ವಿಡಿಯೋವನ್ನು ಗಮನಿಸ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಇನ್ನು ನೇರವಾಗಿ ವಿಷಯಕ್ಕೆ ಬಂದು ಬಿಡೋಣ. ಮೂಲತಃ ಉತ್ತರ ಕರ್ನಾಟಕ ಭಾಗದಲ್ಲಿ, ಅದರಲ್ಲೂ ಕೂಡ ಬಾಗಲಕೋಟೆ ಪ್ರಶಾಂತವಾಗಿ ಇರುವಂತ ಏರಿಯಾ ಅಥವಾ ಬಾಗಲಕೋಟೆ ಜಿಲ್ಲೆ ಸಂಪೂರ್ಣವಾಗಿಯೂ ಕೂಡ ಕೂಲ್ ಆಗಿ ಇರುವಂತ ಏರಿಯಾ. ಇಂಥ ಗಲಾಟೆ ಅಂತ ಯಾವುದು ಕೂಡ ಬಹುತೇಕ ಕಡಿಮೆ. ಈ ಕೊಲೆ ಪ್ರಕರಣಗಳಾಗಿರಬಹುದು ಅಥವಾ ಇಂಥದ್ದು ಯಾವುದು ಕೂಡ ಬಹುತೇಕ ಕಡಿಮೆ ಇರುವಂತ ಪ್ರದೇಶ ಅದು. ಆದ್ರೂ ಕೂಡ ಹಾಗಾಗ ಈ ರೀತಿಯಾದಂತದ್ದು ಒಂದಿಷ್ಟು ಬೆಳಕಿಗೆ ಬರ್ತಾ ಇರುತ್ತೆ. ಆದ್ರೆ ಈ ಒಂದು ಹಳ್ಳೂರು ಅನ್ನುವಂಥದ್ದು ಬಾಗಲಕೋಟೆ ಏನಿದೆಯಲ್ಲ, ಬಾಗಲಕೋಟೆಯಿಂದ ಒಂದು 20-25 ಕಿಲೋಮೀಟರ್ ಆಸುಪಾಸು ಹಳ್ಳೂರು ಅನ್ನುವಂತ ಗ್ರಾಮ. ಬಾಗಲಕೋಟೆಯಿಂದ ನಾವು ಸಂಗಮ್ ಅಂತ ಹೋಗ್ತೀವಿ. ನಿಮ್ಮೆಲ್ಲರೂ ಕೂಡ ಗೊತ್ತಿರೋ ಹಾಗೆ ಬಸವಣ್ಣನವರ ಐಕ್ಯ ಸ್ಥಳ ಬಾಗಲಕೋಟೆಯಿಂದ ಕೂಡಲ ಸಂಗಮಕ್ಕೆ ಹೋಗುವ ರಸ್ತೆ ಮಧ್ಯೆಯಲ್ಲಿ ಹಳ್ಳೂರು ಅನ್ನುವಂಥದ್ದೊಂದು ಗ್ರಾಮ ಸಿಗುತ್ತೆ. ಆ ಗ್ರಾಮದಲ್ಲಿ ಆ ಒಂದು ಊರೇನಿದೆಯಲ್ಲ, ಆ ಗ್ರಾಮದಿಂದ ಹೊರವಲಯದಲ್ಲಿ ಒಂದು ಹೊಲದಲ್ಲಿ ಸಹಜವಾಗಿ ನೀರೆಲ್ಲವೂ ಕೂಡ ಹರಿದುಕೊಂಡು ಬರೋದಕ್ಕೆ ಹಳ್ಳ ಅಂತ ಕರೀತಾರೆ ಆ ಒಂದು ಪ್ರದೇಶದನ್ನ. ಆ ಹಳ್ಳದ ಭಾಗದಲ್ಲಿ ಒಂದು ಮೃತದೇಹ ಸಿಕ್ಕು ಬಿಡುತ್ತೆ. ಅಚಾನಕವಾಗಿ ಈ ಕಡೆ ಕುರಿ ಕಾಯುವಂತವ್ರು ಅಂತ ಹೇಳ್ತಾರೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಅಂತ ಅನ್ಕೊಳ್ತೀನಿ. ಉತ್ತರ ಕರ್ನಾಟಕ ಭಾಗದಲ್ಲಿ ಬಹುತೇಕ ಜನ ಈ ಸಂದರ್ಭಕ್ಕೆ, ಈ ಜನವರಿ, ಫೆಬ್ರವರಿ, ಮಾರ್ಚ್ ಅಂತ ಸಂದರ್ಭದಲ್ಲಿ ಜೂನ್ ವರೆಗೂ ಕೂಡ ಅವರ ಏರಿಯಾದಲ್ಲಿ ಕುರಿಗಳನ್ನ ಮೇಯಿಸ್ಕೊಳ್ಳೋದಕ್ಕೆ ಅಥವಾ ಅವುಗಳನ್ನ ಸಾಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇರುತ್ತೆ. ಅಂದ್ರೆ ಆ ಕಡೆ ಪ್ರದೇಶದಲ್ಲಿ ಅವುಗಳಿಗೆ ಮೇವಿನ ವ್ಯವಸ್ಥೆ ಇರೋದಿಲ್ಲ, ಓಡಾಟ ಮಾಡೋದಕ್ಕೆ ಅಂತದೆಲ್ಲವೂ ಕೂಡ ತೊಂದರೆಗಳಾಗ್ತಾ ಇರುತ್ತೆ. ಹಾಗಾಗಿ ಇಂತಹ ಪ್ರದೇಶಕ್ಕೆ ವಲಸೆ ಬರ್ತಾರೆ. ಸೊ ಆ ರೀತಿಯಾಗಿ ಯಾರೋ ಒಬ್ಬ ಕುರಿ ಕಾಯುವಂತ ವ್ಯಕ್ತಿ ಸಹಜವಾಗಿ ತನ್ನ ಕುರಿಯನ್ನ ಮೇಯಿಸಬೇಕಾದಂತ ಸಂದರ್ಭದಲ್ಲಿ ಆ ಒಂದು ಶವವನ್ನ ಗಮನಿಸ್ತಾನೆ. ಏನಾಗಿರಬಹುದು ಅನ್ನೋದನ್ನ ನೋಡ್ತಾನೆ. ಅದಾದ ಬಳಿಕ ಒಂದಿಷ್ಟು ಸುದ್ದಿಯನ್ನ ಕೂಡ ಮಾಡ್ತಾನೆ. ಹಾಗೆ ಸುದ್ದಿ ಸ್ಪ್ರೆಡ್ ಆಗ್ತಾ ಪೊಲೀಸ್ ಇಲಾಖೆಯವರೆಗೂ ಕೂಡ ತಲುಪಿ ಬಿಡುತ್ತೆ. ಆಗ ಗ್ರಾಮಸ್ಥರೆಲ್ಲರೂ ಕೂಡ ಹೋಗಿ ನೋಡ್ತಾರೆ. ಗ್ರಾಮಸ್ಥರೆಲ್ಲರೂ ಕೂಡ ಹೋಗಿ ನೋಡಿದಾಗ ಗ್ರಾಮದಲ್ಲೂ ಕೂಡ ಯಾರು ಮಿಸ್ಸಿಂಗ್ ಆಗಿರೋದಿಲ್ಲ. ಅದೇ ರೀತಿಯಾಗಿ ಒಂದು ಪೊಲೀಸ್ ಸ್ಟೇಷನ್ ಅಲ್ಲೂ ಕೂಡ ಯಾವುದೇ ರೀತಿಯಾಗಿ ಮಿಸ್ಸಿಂಗ್ ಕೇಸ್ ಕೂಡ ಇದುವರೆಗೂ ದಾಖಲಾಗಿರೋದಿಲ್ಲ. ಎಲ್ಲವನ್ನು ಕೂಡ ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಒಂದಿಷ್ಟು ಅನುಮಾನ ಹುಟ್ಟಿಕೊಳ್ಳುತ್ತೆ. ಯಾವುದೋ ಒಂದು ದೂರದ ಪ್ರದೇಶದಲ್ಲಿ ಈ ಒಂದು ವ್ಯಕ್ತಿಯನ್ನ ಕೊಲೆ ಮಾಡಿಬಿಟ್ಟು ಇಲ್ಲಿ ತಂದು ಹಾಕಿರಬಹುದು ಅನ್ನುವ ರೀತಿಯಲ್ಲೂ ಕೂಡ ಅನುಮಾನಗಳು ಕಾಡೋದಕ್ಕೆ ಪ್ರಾರಂಭಿಸಿ ಬಿಡ್ತಾವೆ. ಇದು ಒಂದು ಕಡೆಯ ವಿಚಾರ. ಸೊ ಇನ್ನೆಲ್ಲವನ್ನು ಕೂಡ ಹೊರತುಪಡಿಸಿ ಆ ಒಂದು ಏನು ಶವ ಸಿಕ್ಕಿತ್ತು ಅಥವಾ ಆ ಒಂದು ಶವವನ್ನು ನೋಡಿರ್ತಕ್ಕಂಥದ್ದು ಏನಿದೆಯಲ್ಲ, ಆ ಸ್ಥಳದ ಸುತ್ತಮುತ್ತಲಿನಲ್ಲಿ ಒಂದು ಚೀಲದಲ್ಲಿ ಬೇರೆ ರೀತಿಯಾದಂತದ್ದೊಂದು ಅನುಮಾನ ಉಟ್ಕೊಳ್ಳೋದಕ್ಕೆ ಪ್ರಾರಂಭಿಸಿ ಬರುತ್ತೆ. ಅಂದ ಹಾಗೆ ಅಸಲಿಗೆ ಆ ಒಂದು ಚೀಲದಲ್ಲಿ ಈ ಮೇಕೆಯನ್ನ ತುಂಬಿ ಇಟ್ಟಿರ್ತಾರೆ. ಅಂದ್ರೆ ಉದ್ದೇಶ ಪೂರಕವಾಗಿ ಆ ಒಂದು ಮೇಕೆಯನ್ನ ಕೊಂದುಬಿಟ್ಟು ಆ ಚೀಲದಲ್ಲಿ ಹಾಕಿ ಕಟ್ಟಾಕಿ ಬಿಟ್ಟಿದ್ರು ಗೊತ್ತಿಲ್ಲ. ಒಟ್ಟು ಈ ಒಂದು ಶವ ಏನಿದೆ, ಶವ ಹೊರಗಡೆನೆ ಕಾಣಿಸ್ತಾ ಇರುತ್ತೆ. ಮೇಲ್ನೋಟಕ್ಕೆ ಹೊರಗಡೆನೆ ಬಿಟ್ಟಿರುತ್ತೆ. ಒಂದು ಕಡೆಯಿಂದ ಕಾಲೆಲ್ಲವೂ ಕೂಡ ಯಾವುದೋ ಪ್ರಾಣಿಗಳು, ನಾಯಿ ನರಿಗಳು ತಿನ್ಕೊಂಡಿರುವ ರೀತಿಯಲ್ಲಿ ಕಾಣಿಸ್ತಾ ಇರುತ್ತೆ. ಆ ದೇಹ ಆಲ್ರೆಡಿ 1-2 ದಿವಸ ಅಥವಾ 3 ದಿವಸ ಆಗಿದೆ ಆ ಸ್ಥಳದಲ್ಲಿ ಬಿದ್ದು ಅನ್ನುವ ರೀತಿಯಲ್ಲೂ ಕೂಡ ಕಾಣಿಸೋದಕ್ಕೆ ಪ್ರಾರಂಭಿಸಿ ಬಿಟ್ಟಿರುತ್ತೆ. ಜೊತೆಗೆ ಮುಖವು ಕೂಡ ಗುರುತು ಸಿಗದ ಹಾಗೆ ಬಿಟ್ಟಿರುತ್ತೆ. ಒಂದು ಕಡೆಯಿಂದ ಉಳುಗಳೆಲ್ಲವೂ ಕೂಡ ಆ ಒಂದು ದೇಹದಲ್ಲೂ ಕೂಡ ಕಾಣಿಸ್ಕೊಳ್ತಾ ಇರ್ತವೆ. ಒಟ್ಟು ಈ ರೀತಿಯಾದಂತ ವಿಚಿತ್ರ ರೀತಿಯಲ್ಲಿ ಆ ಒಂದು ಮೃತದೇಹ ಸಿಕ್ಕು ಬಿಡುತ್ತೆ. ಒಂದು ಕೈಗಳಿಗೆ ಖಡ್ಗ ಅಂತದೆಲ್ಲವೂ ಕೂಡ ಇತ್ತು. ಇದನ್ನೆಲ್ಲವನ್ನು ಕೂಡ ಗಮನಿಸಿದಂತಹ ಸಂದರ್ಭದಲ್ಲಿ ನಮ್ಮ ಗ್ರಾಮದವರು ಯಾರು ಇರೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಕೂಡ ಹಳ್ಳೂರು ಗ್ರಾಮದವರು ಸ್ಪಷ್ಟನೆಯನ್ನ ಪಡಿಸ್ತಾರೆ. ಅದೇ ರೀತಿಯಾಗಿ ಯಾವುದೇ ರೀತಿಯಾಗಿ ನಾನು ಆರಂಭದಲ್ಲೂ ಕೂಡ ಹೇಳಿದಾಗೆ ಎಲ್ಲಿಯೂ ಕೂಡ ಮಿಸ್ಸಿಂಗ್ ಕೇಸ್ ಕೂಡ ಆಗಿರೋದಿಲ್ಲ. ಅದೇ ರೀತಿಯಾಗಿ ಹೀಗೆ ಯಾವತ್ತೂ ಕೂಡ ಈ ಒಂದು ಊರಲ್ಲಿ ನಡೆದಿರೋದಿಲ್ಲ.
ಏನಿರಬಹುದು ಅನ್ನುವಂತ ನಿಟ್ಟಿನಲ್ಲಿ ಎಲ್ರಿಗೂ ಕೂಡ ಅನುಮಾನವನ್ನ ಹುಟ್ಟು ಹಾಕುವಂಥದ್ದು. ಯಾವ ಕಾರಣಕ್ಕೆ ಈ ರೀತಿಯಾಗಿ ಒಂದು ಘಟನೆ ನಡೆದು ಹೋಗಿದೆಯೋ ಗೊತ್ತಿಲ್ಲ. ಕೊಲೆಯ ಹಿಂದಿನ ರಹಸ್ಯಗಳು ಏನೋದು ಅನ್ನೋದು ಕೂಡ ಗೊತ್ತಿಲ್ಲ. ಸ್ಥಳಕ್ಕೆ ಸಂಬಂಧಪಟ್ಟಿರುವಂತ FSL ತಂಡದವರು ಕೂಡ ಬರ್ತಾರೆ, ಶ್ವಾನದಳದವರು ಕೂಡ ಬರ್ತಾರೆ, ಅದೇ ರೀತಿಯಾಗಿ ಒಂದು ಪೊಲೀಸ್ ಇಲಾಖೆಯು ಕೂಡ ಬರುತ್ತೆ, ಮತ್ತು ಸ್ಥಳೀಯ ಸರ್ಕಾರ ಗ್ರಾಮ ಪಂಚಾಯತ್ ಕೂಡ ಸಂಬಂಧಪಟ್ಟಿರುವಂತಹ ಅಧಿಕಾರಿಗಳೆಲ್ಲರೂ ಕೂಡ ಬರ್ತಾರೆ. ಸೊ ಎಲ್ಲರ ಸಮ್ಮುಖದಲ್ಲಿ ಕೊನೆಗೆ ಆ ಒಂದು ಬಾಡಿಯನ್ನ ತೆಗೆದುಕೊಂಡು ಹೋಗುವಂತ ಕೆಲಸ ಎಲ್ಲವೂ ಕೂಡ ಆಗುತ್ತೆ. ಈಗ ಬಹುತೇಕ ಒಂದು ರೂಲ್ಸ್ ಪ್ರಕಾರ ಏನೇನೆಲ್ಲ ಪ್ರೊಸೀಜರ್ ಆಗ್ಬೇಕಾಗಿತ್ತು ಎಲ್ಲ ಪ್ರೊಸೀಜರ್ ಕೂಡ ಆಗಿ ಹೋಗಿದೆ. ಸ್ಥಳಕ್ಕೆ SP ಅವರನ್ನ ಹೊರತುಪಡಿಸಿ ಬೇರೆ ಬೇರೆ ಎಲ್ಲ ಅಧಿಕಾರಿಗಳು ಕೂಡ ಬಂದಿದ್ರು. SP ಅವರದ್ದು ಯಾವ ಕಾರಣಕ್ಕೆ ಬರಲಿಲ್ಲ ಗೊತ್ತಿಲ್ಲ, ಬೇಜವಾಬ್ದಾರಿತನೋ ಅಥವಾ ಬೇರೆ ಬೇರೆ ಕೆಲಸದ ನಿಮಿತ್ತನೋ ಅದ್ಯಾವುದು ಕೂಡ ಸ್ಪಷ್ಟನೆ ಇಲ್ಲ. ಇಂತಹದ್ದೊಂದು ಘಟನೆ ಇದೀಗ ಬಾಗಲಕೋಟೆ ಜಿಲ್ಲೆ ಬಾಗಲಕೋಟೆ ತಾಲೂಕು ಹಳ್ಳೂರು ಗ್ರಾಮದಲ್ಲಿ ಸಿಕ್ಕಿರುವಂತದ್ದು ಅಥವಾ ಬೆಳಕಿಗೆ ಬಂದಿರುವಂತದ್ದು. ಸೊ ಇಂಥದ್ದೊಂದು ಯಾಕೆ ಈ ರೀತಿಯಾದಂತಹ ಕೊಲೆ ಪ್ರಕರಣಗಳು ಅಥವಾ ಸಹಜ ಸಾವುಗಳು ಈ ರೀತಿಯಾಗಿ ಯಾಕೆ ಸಿಗ್ತವೆ ಅನ್ನೋದು ಕೂಡ ಗೊತ್ತಾಗದಂತ ಪ್ರಶ್ನೆ ಆಗಬಿಟ್ಟಿದೆ. ಇಲ್ಲಿ ಕೆಲವೊಂದಿಷ್ಟು ಅನುಮಾನಗಳು ಕೂಡ ಆರಂಭದಲ್ಲಿ ಉಟ್ಕೊಂಡಿದ್ವು. ಏನು ಅಂತಂದ್ರೆ ಆ ಒಂದು ದೇಹ ಅಥವಾ ಈ ಮೃತದೇಹ, ಗಂಡು ಮಗನ ಮೃತದೇಹ ಅಥವಾ ಆ ಗಂಡಸಿನ ಮೃತದೇಹ ಸಿಕ್ಕಿರುವಂತಹ ಸಮೀಪದಲ್ಲಿಯೇ ಚೀಲದಲ್ಲಿ ಈ ಒಂದು ಆಡನ್ನ ಅಥವಾ ಮೇಕೆಯನ್ನ ಕಟ್ಟಿ ಬಿಸಾಕಲಾಗಿರುತ್ತೆ. ಎಷ್ಟು ಗಟ್ಟಿಯಾಗಿ ಕಟ್ಟಿ ಬಿಟ್ಟಿದ್ರೆ ನೀವು ಕೂಡ ದೃಶ್ಯದಲ್ಲೂ ಕೂಡ ಗಮನಿಸಿದ್ದೀರಿ ಅಂತ ಕಾಣಿಸುತ್ತೆ. ಯಾರು ಕೂಡ ಊಹೆ ಮಾಡ್ಕೊಂಡಿಲ್ಲ ಇದು ಜೋಡಿ ಕೊಲೆ ಇರಬಹುದು ಅನ್ನೋ ರೀತಿಯಲ್ಲಿ ಆರಂಭದಲ್ಲಿ ಭಾಸವ ಆಗ್ತಾ ಇತ್ತು. ಅದಾದ ಬಳಿಕ ಸಂಬಂಧಪಟ್ಟಿರುವಂತ ಎಲ್ಲರೂ ಕೂಡ ಬಂದಾದ ಬಳಿಕ ಆ ಚೀಲವನ್ನ ತೆಗೆದು ನೋಡಿದಂತ ಸಂದರ್ಭದಲ್ಲಿ ಅದರೊಳಗಡೆ ಮೇಕೆ ಇರುತ್ತೆ, ಅದೆಲ್ಲವೂ ಕೂಡ ಊದ್ಕೊಂಡಿರುತ್ತೆ, ಅದು ವಿಚಿತ್ರವಾಗಿ ಬಿಟ್ಟಿರುತ್ತೆ ಬಿಡಿ, ಅದು ಬೇರೆ ವಿಚಾರ. ಆ ರೀತಿಯಾಗಿ ಕಾಣಿಸ್ಕೊಳ್ಳುತ್ತೆ. ಅದಾದ ಬಳಿಕ ಈಗ ಒಂದಕ್ಕೊಂದು ಲಿಂಕ್ ಆಗ್ತಾ ಇರುವಂತದ್ದು ಏನು ಅಂತಂದ್ರೆ, ಯಾರು ಬೇರೆ ಊರಿನಿಂದ ಅಥವಾ ಬೇರೆ ಗ್ರಾಮದಿಂದ ಈ ಪ್ರದೇಶಕ್ಕೆ ಕುರಿಯನ್ನ ಮೇಯಿಸೋಕೆ ಬಂದಂತ ಸಂದರ್ಭದಲ್ಲಿ ಕುರಿಯವರ ಹತ್ರನೇ ಒಂದು ಗಲಾಟೆ ಅಂತದ್ದು ಏನಾದ್ರೂ ಆಗಿರಬಹುದಾ, ಅದರಲ್ಲಿ ಯಾರೋ ಒಬ್ರು ಕೊಲೆ ಆಗಿ ಈಗ ಆಗಿರಬಹುದಾ ಅನ್ನುವಂತ ಒಂದು ಪ್ರಶ್ನೆ ಒಂದು ಕಡೆ ಆದ್ರೆ, ಇನ್ನೊಂದು ಪ್ರಶ್ನೆ ಏನು ಅಂತಂದ್ರೆ ನಾನು ಆರಂಭದಲ್ಲಿ ಹೇಳಿದಾಗೆ ಯಾವುದೋ ಒಂದು ಪ್ರದೇಶದಲ್ಲಿ ಅಥವಾ ಬೇರೆ ಯಾವುದೋ ಜಿಲ್ಲೆಯಲ್ಲಿ ಕೊಲೆ ಆಗಿರುವಂತದ್ದು, ಇಲ್ಲಿ ಯಾರೋ ಲಿಂಕ್ ಇರಬೇಕು, ಅವರ ಒಂದು ಥ್ರೋ ಇಂದ ತೆಗೆದುಕೊಂಡು ಬಂದು ಈ ಸಂದರ್ಭಕ್ಕೆ ಅಲ್ಲಿ ಹೋಗಿರಬಹುದು. ಈ ಕಡೆ ಜನ ಓಡಾಟ ಮಾಡೋದಿಲ್ಲ, ಹಾಗಾಗಿ ಈ ರೀತಿಯಾದಂತಹ ಒಂದು ನಾವು ಪ್ಲಾನ್ ಮಾಡ್ಕೊಂಡ್ರೆ ಏನೂ ಆಗೋದಿಲ್ಲ, ನಮ್ಮ ಮೇಲೆ ಬರೋದಿಲ್ಲ, ಅಷ್ಟೊತ್ತಿಗೆ ಬಾಡಿ ಎಲ್ಲ ಕಳ್ತೋಗ್ಬಿಟ್ಟಿರುತ್ತೆ, ಕಳ್ತೋದ್ಮೇಲೆ ನಮ್ಮನ್ನ ಕಂಡು ಹಿಡಿಯೋದಕ್ಕೆ ಆಗೋದಿಲ್ಲ ಅನ್ನುವ ನಿಟ್ಟಿನಲ್ಲಿ ತಂದು ಹಾಕಿಬಿಟ್ರ ಅನ್ನುವಂತಹ ಒಂದು ಪ್ರಶ್ನೆ ಈ ಸಂದರ್ಭಕ್ಕೆ ಕಾಡುತ್ತೆ. ಒಟ್ಟಾರೆಯಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದುವರೆಗೂ ಯಾವುದೇ ದೂರು ಕೂಡ ದಾಖಲಾಗಿಲ್ಲ, ಜೊತೆಗೆ ಈ ರೀತಿಯಾದಂತದ್ದೊಂದು ಅನುಮಾನ ಕೂಡ ಹುಟ್ಟುಕೊಂಡು ಬಿಟ್ಟಿದೆ. ಈ ಒಂದು ಪ್ರಕರಣ ನಿಜಕ್ಕೂ ಒಂದು ಹಳ್ಳೂರು ಗ್ರಾಮ ಏನಿದೆ ಅಥವಾ ಸುತ್ತಮುತ್ತಲಿನ ಗ್ರಾಮಗಳೇನಿದ್ದಾವೆ ಎಲ್ಲರಿಗೂ ಕೂಡ ಒಂದು ಭಯದ ವಾತಾವರಣವನ್ನ ಸೃಷ್ಟಿ ಮಾಡಿದಂತ ಒಂದು ಪ್ರಕರಣ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಸೊ ಯಾಕೆ ಕೊಲೆ ಪ್ರಕರಣಗಳು, ಈ ಅಸಹಜ ಸಾವುಗಳು ಇಂಥದ್ದೆಲ್ಲವೂ ಯಾಕೆ ಆಗ್ತಾ ಇದಾವೋ ನಮ್ಮ ಸಮಾಜದಲ್ಲಿ ಗೊತ್ತಾಗದೆ ಇರುವಂತ ಪರಿಸ್ಥಿತಿ ಎದುರಾಗಿ ಬಿಟ್ಟಿದೆ. ಒಟ್ಟಾರೆಯಾಗಿ ಇಂಥದ್ದೊಂದು ಪ್ರಕರಣ ಇದೀಗ ಬೆಳಕಿಗೆ ಬಂದಿರುವಂತಹದ್ದು. ಸೊ ಈ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ, ಸಾಧ್ಯವಾದ್ರೆ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ. ಫೋಟೋಗ್ರಾಫರ್ ಬಂದ ಯಾರು ಅದು ಹತ್ರ ನಿರ್ದೇಶ ಕೊಡಂಗಿಲ್ಲ.